ಈಗಾಗಲೇ ಕ್ಲಾರಿಫಿಕೇಶನ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಉತ್ತರ ಕರ್ನಾಟಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಭಾಳ ಚರ್ಚೆ ಆಗ್ತಾ ಇದೆ. ಆದ್ರೆ ಎಲ್ಲ ಸರ್ಕಾರಗಳು ನಮ್ಗೆ ಅನ್ಯಾಯ ಮಾಡಿವೆ. ಸಿದ್ದರಾಮಯ್ಯ ಸರ್ಕಾರನೂ ಅನ್ಯಾಯ ಮಾಡಿದೆ, ಹಿಂದೆ ಬಿಜೆಪಿ ಸರ್ಕಾರನೂ ಅನ್ಯಾಯ ಮಾಡಿದೆ. ಒಬ್ಬರಂತರೂ ಮಾಜಿ ಮುಖ್ಯಮಂತ್ರಿಗಳು ರಕ್ತದಿಂದ ಬರೆದು ಕೊಡ್ತೇನೆ, 25,000 ಕೋಟಿ ಪ್ರತಿ ವರ್ಷ ಕೊಡ್ತೇನೆ ಅಂತ ಭಾಷಣ ಹೊಡೆದಿದ್ರು. ಏನೂ ಕೊಡಲಿಲ್ಲ. ಯಾರು ಅನ್ನೋದು ಎಲ್ಲರಿಗೂ ಜಗತ್ತಿಗೆ ಗುರ್ತದೆ. ಅದಕ್ಕೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಗಳಲ್ಲಿ ಕೃಷ್ಣೆಗೆ ಅನ್ಯಾಯ ಆಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಏನಾದರೂ ಅಭಿವೃದ್ಧಿ ಆಗಬೇಕಾಗಿದ್ದರೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕು ಇವತ್ತಿನ ಗಾತ್ರ. ಆದರೆ ಇವತ್ತು ನಮ್ಮ ಅರವಿಂದ ಬೆಲ್ಲದವ್ರು ಹೇಳ್ದಂಗೆ 1500 ಕೋಟಿ 2000 ಕೋಟಿ ಕೊಟ್ಟರೆ, ಹಾಗಾದರೆ ವಿನಾಯಕ ನಮ್ಮ HK ಪಾಟೀಲ್ ಭಾಷಣ ಮಾಡಿ ಹೋದ್ರು. ಅವರೇ ಪುಸ್ತಕ ಬರೆದಿದ್ರು, ಕೇಳಿ ಕೃಷ್ಣೆಗೆ ಕೂಗತ್ತೇಳಿ. ಆದರೆ ಅವರೇ ನೀರಾವರಿ ಮಂತ್ರಿ ಇದ್ರೂ ಏನೂ ಮಾಡಲಿಲ್ಲ. ನಿರಂತರವಾಗಿ ಉತ್ತರ ಕರ್ನಾಟಕದ ಕೃಷ್ಣೆ ಮೇಲೆ ಸತತವಾಗಿ ಅನ್ಯಾಯ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭೂ ಪರಿಹಾರವನ್ನು ಕೊಡ್ತೀನಿ ಅಂತೇನು ಹೇಳಿದ್ದಾರೆ. ಇದು ಒಂದೇ ಕಂತಿನಲ್ಲಿ ಈ ವರ್ಷ ಪೂರ್ತಿ ಕೊಡ್ತಿರೋ, ಮತ್ತು ಅದನ್ನು ಕಂತು ಮಾಡೋದ್ರಿಂದ ಮತ್ತೆ ಅದರ ಏನು ಬಜೆಟ್ ಗಾತ್ರ ಹೆಚ್ಚಾಗ್ತದೆ ಹೊರತು ಏನು ಅದರ ಹೊರೆ ಹೆಚ್ಚಾಗ್ತದೆ ಹೊರತು ಶಾಶ್ವತವಾದಂಥ ಪರಿಹಾರವನ್ನು ಕೃಷ್ಣೆಗೆ ಕೊಟ್ಟು ನಮ್ಮ ಪಾಲಿನ 729 TMC ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾದ ಯಾವುದೇ ಜಗತ್ತಿನ ಯಾವುದೇ ಬ್ಯಾಂಕಿನಿಂದ ಸಾಲ ತಗೋರಿ ಅಥವಾ ಏನಾದರೂ ಮಾಡಿ ದಯವಿಟ್ಟು ಕೃಷ್ಣಾ ನೀರಾವರಿ ಯೋಜನೆಯನ್ನು ಪೂರ್ಣ ಮಾಡುವಂಥದ್ದು ಒಂದು ಮಾಡಬೇಕು ವಿನಂತಿ. ಅಲ್ಲಿಂದ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬಂದಾಗ ಕ್ಲಾರಿಫಿಕೇಶನ್ ಕೇಳಿ, ಅದೇ ವಿಜಯಪುರಕ್ಕೆ ಬಂದಾಗ 130 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಕೋಲ್ಡ್ ಸ್ಟೋರೇಜ್ಗೆ ಬೆಳಗಾವಿ ಅಧಿವೇಶನದಲ್ಲಿಯೂ ಸಹ ಹೇಳಿದ್ರು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ. ಈ ಬಜೆಟ್ನಲ್ಲಿ 2-3 ಕೋಲ್ಡ್ ಸ್ಟೋರೇಜ್ ಕೋಟಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾ ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊತೀನಿ, ಆ 130 ಕೋಟಿ ರೂಪಾಯಿ ಫ್ಲೈಓವರ್ ಬಗ್ಗೆ ಮತ್ತು ಈ ಕೋಲ್ಡ್ ಸ್ಟೋರೇಜ್ಗೇನು ವೈನ್ ಪಾರ್ಕಿಗೆ ಬಿಜಾಪುರಕ್ಕೆ 100 ಕೋಟಿ ರೂಪಾಯಿ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನ ಅವರು ನಾವು ಕೊಡಬೇಕಂತ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನೊಂದು ಶಿಕ್ಷಣಕ್ಕೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಖರ್ಚು ಮಾಡಿರೋ ಬಗ್ಗೆ ತಿಳಿಸ್ತಾ ಇದ್ರು. 74,000 ಕೋಟಿ ಬಜೆಟಲ್ಲಿ ಇಟ್ಟಿದ್ದೀವಿ ಅಂತ ಈ ವರ್ಷ. ಕಳೆದ ವರ್ಷ 65,000 ಕೋಟಿ ಶಿಕ್ಷಣಕ್ಕೆ. ಸರ್, ಶಿಕ್ಷಣಕ್ಕೆ 72,000, 74 ಅಲ್ಲ 72. ಏನೊಂದು ಶಿಕ್ಷಣದ ಪರಿಸ್ಥಿತಿ. ಈಗ 65,000 ಖರ್ಚು ಮಾಡಿದ್ದೀರಾ, ಈ ವರ್ಷ 72 ಮಾಡ್ತಾ ಇದ್ದೀರಾ. ಆದರೆ ಶಿಕ್ಷಣದ ಗುಣಮಟ್ಟ ಯಾವ ಪರಿಸ್ಥಿತಿಯಲ್ಲಿದೆ? FLN ಏನಿದೆ, ಅಥವಾ ನಿಪುಣ್ ಭಾರತ್ ಅಥವಾ FLN ಯಾವ ಮಟ್ಟದಲ್ಲಿದೆ? ಏನ್ ಖರ್ಚು ಮಾಡ್ತಿರೋದು ಜನಕ್ಕೆ ಉಪಯೋಗ ಆಗ್ತಿದ್ಯಾ? ಅದು ಮತ್ತೆ ಖರ್ಚು ಮಾತ್ರ ಅಲ್ಲ, ಲೆಕ್ಕ ಮಾತ್ರ ಅಂದ್ರೆ ನಾವ್ ಏನೇ ಖರ್ಚು ಮಾಡಿದ್ರು ಸರ್ಕಾರದಿಂದ ಇದು ನೋಡ್ರಿ, ಇದು ಖರ್ಚು ಇನ್ನೊಂದೆಲ್ಲ ಒಂದು ಹಣ ಖರ್ಚಾಯ್ತು ಅಂತ ಅಲ್ಲ. ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಿಜವಾದ ಸಮಾನತೆ ಕೊಡಬೇಕು ಅನ್ನೋಂಥದ್ದು ಸಾಮಾಜಿಕವಾಗಿ, ಆರ್ಥಿಕವಾಗಿಯೂ, ಏನಾರ ರಾಜಕೀಯವಾಗಿಯೂ ತಗೊಂಡ್ರೆ ಇದನ್ನು ಸರಿಪಡಿಸಲಿಕ್ಕೆ ಅದಕ್ಕೆ ಶಿಕ್ಷಣಕ್ಕೆ ಈಗ ವಿಷಯ ಏನಿದೆ, ಬಜೆಟ್ ಮನ್ನಣೆ ಆಗಿದೆ. ನೀವು ಕೆಲವು ಸಂಶಯ ಎತ್ತಿದ್ದೀರಿ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಮತ್ತೆ ಹೇಗೆ ಈಗ ದುಡ್ಡನ್ನು ಹೇಗೆ ಖರ್ಚು ಟೈಮ್ ಇದೆಯಲ್ಲ, ಪ್ಲಾನ್ ಮಾಡಬಹುದು. ಈಗ ಕ್ಲಾರಿಫಿಕೇಶನ್ ಕೇಳಿ, ನನಗೆ ಅವಕಾಶ ಕೊಡಿ ಸಭಾಧ್ಯಕ್ಷ. ನಾನೇನು ಯೋಚನೆ ಮತ್ತೆ ಡಿಸ್ಕಸ್ ಮಾಡಬಹುದು. ಈಗ ಖರ್ಚು ಮಾಡ್ತಿರೋಂತ ಹಣ ಸರಿಯಾಗಿ ಸದ್ಬಳಕೆ ಆಗಿಲ್ಲ, ಉಪಯೋಗ ಆಗಿಲ್ಲ, ಆಡಳಿತ ಸರಿ ಇಲ್ಲದ ಕಾರಣ ಗವರ್ನೆನ್ಸ್ ನೀವೇನ್ ಖರ್ಚು ಮಾಡ್ತಿದ್ದೀರಾ ಸದ್ಬಳಕೆ ಆಗ್ತಿಲ್ಲ. ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸರ್ಕಾರ ಸಂಪೂರ್ಣ ವಿಫಲವಾಗಿರುವಂತದ್ದು ಬಹಳ ಮುಖ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗ್ತಿರೋದು. ನಾನು ಏನೋ ನಿಮ್ಮನ್ನ ತೆಗೊಳ್ಬೇಕು ಅಂತ ಮಾತಾಡ್ತಿಲ್ಲ ಸರ್. ಆದ್ರೆ ನೀವು ಕೊಡಬೇಕಾಗಿರುವಂತ ಸಮಯ ಯಾವ ರೀತಿ ಸಮಯನ ಕೊಟ್ಟು ಗಮನ ಕೊಡಬೇಕಿತ್ತು, ಶಿಕ್ಷಣಕ್ಕೆ ನೀವು ಏನೂ ಸಮಯ ಕೊಟ್ಟಿಲ್ಲ, ಯಾವ ಆದ್ಯತೆಯನ್ನು ಕೊಟ್ಟಿಲ್ಲ. ಹಾಗಾಗಿ ದುಡ್ಡು ಖರ್ಚು ಮಾಡಿರುವಂತದ್ದು ಏನು ಉಪಯೋಗ ಆಗಿಲ್ಲ. ಒಂದು. ಎರಡನೇದು, ಕೌಶಲ್ಯತೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಷ್ಟು ಜನಕ್ಕೆ ಕೌಶಲ್ಯತೆ ಕೊಟ್ಟಿದ್ದಾರೆ? ಮೂರನೇದು,
ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ? ಎಷ್ಟು ಜನಕ್ಕೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ, ಯಾಕಂದ್ರೆ ಪ್ರತಿಪಕ್ಷವಾಗಿದ್ದಾಗ ಯಾವಾಗಲೂ ನೀವು ಆಡ್ತಿದ್ದಂಥ ಮಾತುಗಳನ್ನ ನಾನು ಕೇಳಿಸ್ಕೊತಿದ್ದೆ. ಆದರೆ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ವಿಚಾರದ ಬಗ್ಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಆಡಳಿತಕ್ಕೆ ಬಂದು ಅನ್ನೋಂಥ ಅಂಕಿ ಅಂಶವನ್ನ ತಾವು ಹೇಳಬೇಕು ಅನ್ನೋದು ನಾವು ಬಯಸ್ತೀವಿ. ಕೌಶಲ್ಯತೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಯಾಕಂದ್ರೆ ಉದ್ಯೋಗ ಮೇಳಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಉದ್ಯೋಗ ಮೇಳ ಮಾಡಿದ್ದೀರಾ. ಆದರೆ ಉದ್ಯೋಗ ಕೊಟ್ಟಿರೋಂಥ 4ನೇದು, ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಎಷ್ಟು ಮಾತ್ರೆ ಕೊಂಡಿದ್ದೀರಾ, ಔಷಧಿ ಕೊಂಡಿದ್ದೀರಾ? ಆರೋಗ್ಯ ಇಲಾಖೆಯಿಂದ ಎಷ್ಟು ರೂಪಾಯಿಯನ್ನ ನಿಗದಿ ಮಾಡಿ ತಾವು ಔಷಧಿನ ಕೊಂಡಿದ್ದೀರಾ ಹೇಳಿದ್ರೆ ನಮಗೂ ತಿಳಿಯುತ್ತೆ. 5ನೇದು, ತಾವು ಬೆಂಗಳೂರಿನ ಬಡ್ಜೆಟ್ ಬಗ್ಗೆ, ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ, ನಮ್ಮ ಅವಧಿನಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಆಗಿದೆ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್ಗೆ, ನಿಮ್ಮ ಅವಧಿನಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಅನ್ನೋಂಥ ಅಂಕಿ ಅಂಶನೂ ಹೇಳಿ ಅಂತ ಕೇಳ್ಕೊತೀನಿ. ಇಲ್ಲ ಕೂತ್ಕೊಳ್ರಿ, ಆಮೇಲೆ ಕೇಳಪ್ಪ, ಆಮೇಲೆ ಕೇಳಪ್ಪ. ಇಲ್ಲ ಆಮೇಲೆ ಎಲ್ಲ ಕೇಳಿ ಕನ್ಫ್ಯೂಷನ್ ಆಗುತ್ತೆ. ಇವ್ರಿಗೆ ಹೇಳಿದ್ಮೇಲೆ ನೀವು ಕೇಳಪ್ಪ, ಒಬ್ರಿಗೂ ಹೇಳಲ್ಲ. ಹಾಗಾದ್ರೆ ಇವ್ರಿಗೆ ಹೇಳ್ಬಿಟ್ಮೇಲೆ ಅವ್ರಿಗೆ ಕೇಳಿ. ಎಲ್ಲದವ್ರು ಹೇಳಿದ್ರಲ್ಲ, ಇಪ್ಪತ್ನಾಲ್ಕು 25ರಲ್ಲಿ ಆಕ್ಚುಯಲ್ FD ರಿಪೋರ್ಟು ನಿಮ್ದು 2.97 ಇತ್ತು. 2.9 ಫಿಸ್ಕಲ್ ಡಿಫಿಸಿಟ್ 2.97 ಇತ್ತು. ಅಂದ್ರೆ 3 ಒಳಗಡೆ ಇರಬೇಕು. 24-25ರಲ್ಲಿ ಏನಾಯ್ತು ಅಂತಂದ್ರೆ ನಿಮಗೆ ಅಲ್ಲ 22-23 ಒಟ್ಟಿಗೆ ಪರಿಹಾರ ಬಂದ್ಬಿಡ್ತು ನಿಮಗೆ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಆಗ ಒಟ್ಟಿಗೆ GST ಪರಿಹಾರ ಬಂದ್ಬಿಡ್ತು. ಹಾಗಾಗಿ ರೆವಿನ್ಯೂ ಡಿಫಿಸಿಟ್ ಇದ್ದು ರೆವಿನ್ಯೂ ಸರ್ಪ್ಲಸ್ ಆಯ್ತು. ಸೊ ಅದರಿಂದ GST ಗ್ಯಾಪ್ ಎಲ್ಲ ಒಂದೇ ಸಾರಿ ಬಂತು ಅವ್ರ ಕಾಲದಲ್ಲಿ. ಹೌದು GST ಗ್ಯಾಪ್ ಅಲ್ಲಪ್ಪ, GST ಪರಿಹಾರ, ಪರಿಹಾರನೇ ಕಾಂಪನ್ಸೇಷನ್. ನಿಮಗೆ ಗೊತ್ತಿಲ್ಲ, ಗ್ಯಾಪ್ ಅಲ್ಲ ಅದು, ಕಾಂಪನ್ಸೇಷನ್ ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. ಹಾಗಾಗಿ ನಿಮಗೆ ರೆವಿನ್ಯೂ ಡಿಫಿಸಿಟ್ ನೀಡಿದವರು ರೆವಿನ್ಯೂ ಸರ್ಪ್ಲಸ್ ಆದ್ರೆ ಗೊತ್ತಾಯ್ತಾ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಅವ್ರು ಹೇಳೋ ಪ್ರಕಾರ ನಿಮ್ಮ ಜೊತೆಲೇ ಇದ್ದವರು, ಅವ್ರಿಗೆ ನಿಮ್ದು ಗೊತ್ತು, ನಮ್ದು ಗೊತ್ತಿದೆ ಅವ್ರಿಗೆ. ಅವ್ರು MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು BJP ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರಲ್ಲ, ಅವರು ನಮ್ಮ ಪಾರ್ಟಿ BJPನಲ್ಲೇ ಇರೋದು. ಪಾಪ ಅವರು BJP ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ BJPಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಯಾರ ಮನೆಗೆ ಹೋಗಿ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವ್ರೆ, ನೀವು ಗೆದ್ದಿರೋದು BJP ಟಿಕೆಟ್ ಮೇಲೆ. ನಾ BJPದಿಂದ ಗೆದ್ದೀನೋ ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ, ಆದ್ರೆ BJP ಟಿಕೆಟ್ ಮೇಲೆ ಹೋದ್ ಸಾರಿ ಗೆದ್ದಿರೋದು. ನಿಮ್ಗೆ BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. BJP ಸರ್ಕಾರನೂ ಗೊತ್ತಿದೆ, BJP ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನಿಮ್ಮ
ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತಮಿಳುನಾಡಿನಲ್ಲಿ ಫಿಸ್ಕಲ್ ಡಿಫಿಸಿಟ್ ಹೇಳಿದ್ನಲ್ರಿ ನೀವು 2.97 ಇದ್ದು ಆದರೆ ನಿಮಗೆ 2003-04ರಲ್ಲಿ ಏನಾಯ್ತು ಅಂತಂದ್ರೆ ಇದಕ್ಕಿದ್ದಲ್ಲೇನೆ GST ಪರಿಹಾರ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಆಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದವರು ರೆವಿನ್ಯೂ ಸರ್ಪ್ಲಸ್ಗೆ ಬಂದ್ರಿ. ಸೊ ಇದು ಮುಖ್ಯವಾಗಿ ಕಾರಣ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ ಒಂದು ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಬಿಜಾಪುರಕ್ಕೆ ಬಂದಿದ್ದಾಗ ಫ್ಲೈಓವರ್ ಮಾಡ್ತೀನಿ ಅಂತ ಬಜೆಟ್ನಲ್ಲಿ ಹೇಳಕ್ಕಾಗಿಲ್ಲ, ಮುಂದೆ ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಮುಖ್ಯಮಂತ್ರಿ ಇನ್ನೊಂದು ಕೋಲ್ಡ್ ನಮ್ದು ವೈನ್ ಪಾರ್ಕ್ 100 ಕೋಟಿ ರೂಪಾಯಿ ಕೊಡ್ತೇನೆ ಅಂದಿದ್ರಿ. ಅದು ಬಜೆಟ್ನಲ್ಲಿ ಇನ್ನೂ 3 ಯಾವ ಹೊನ್ನಾಳಿ ಮತ್ತು ಸೇರಿಸಿ ಇವತ್ತ ಅದನ್ನ ಮಾಡಿರಿ. ದಯವಿಟ್ಟು ಬಿಜಾಪುರಕ್ಕೆ ನೀವು ಭಾಷಣ ಮಾಡುವಾಗ ಹೇಳಿದ್ರಿ ಅದನ್ನ ವೈನ್ ಪಾರ್ಕ್ ಮಾಡಬೇಕು ಅಂತ. ಅದನ್ನ ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ಪರಿಶೀಲನೆ ಹೇಳಿದ್ರೆ ಮುಖ್ಯಮಂತ್ರಿಗಳೇ 100 ಕೋಟಿ ಕೊಡ್ತೀನಿ ಅಂತ ನೀವು ಹೇಳಿದಿರಿ. ಅದು ಇಲ್ಲಿ ಅಸೆಂಬ್ಲಿನಲ್ಲಿ ಕಮಿಟ್ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಭಾಷಣ ಮಾಡುವಾಗ ಅದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಮೇಲೆ ಇದನ್ನ ಹೇಳಿದ್ರೆ ನೀವೇ ಹೇಳಿದಿರಿ ಅಶ್ವಥ್ ನಾರಾಯಣ ಅವರೇ, 95% ಸಾಲ ಸಂಬಳಕ್ಕೆ ಹೋಗ್ತದೆ ಅಂತ. 95% ಸಂಬಳಕ್ಕೆ ಹೋಗೋದು, ಇನ್ನು ಎಷ್ಟು ದುಡ್ಡು ಉಳಿತದೆ? ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳತಕ್ಕಂಥದ್ದು ಸರಿಯಾದ ಕ್ರಮನ? ನೀವು ನೋಡ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಾದ ರೀತಿನ? ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಅದಕ್ಕೆ ಕನ್ಸರ್ನ್ ಮಿನಿಸ್ಟರ್ ಇದ್ದಾರೆ, ನಾನು ಕೂಡ ನೋಡ್ತಾ ಇದ್ದೀನಿ, ಹಾಗಾಗಿ ರಿವ್ಯೂ ಮಾಡ್ತೀನಿ. ನೀವೇ 95% ಸಂಬಳ, ಈ ಎಷ್ಟು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡಲ್ಲಿ 95% ಸಂಬಳಕ್ಕೆ ಹೋಗ್ತದೆ ಅಂತ ಹೇಳ್ತೀರಿ. ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ಇರ್ತಕ್ಕಂಥದ್ದು ಬಹಳ ಕಡಿಮೆ ಹಣ ಅಲ್ವಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವ್ರಿಗೆ ಬೇರೆಯವರು ಕ್ಲಾರಿಫಿಕೇಶನ್ ಕೇಳ್ತಾರೆ, ಅವ್ರು ಕೇಳಲಿ. ಅಶೋಕ್ ಅವರು, ಸುರೇಶ್. ಸಿದ್ದರಾಮಯ್ಯನವರು 4,48,004 ಕೋಟಿ